ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಸೋಲಾರ್ ಕಡಿಮೆ ಇದೆ. ಸೋಲಾರ್ ಸಮೇತ ಮಳೆ ಇಲ್ಲದಿದ್ರು ಮೋಡ ಇತ್ತು. ನಮ್ಮ ಸೋಲಾರ್ ಪ್ರೊಡಕ್ಷನ್ ಕಡಿಮೆ ಆಯಿತು. ಮತ್ತೆ ನಮಗೆ ನಮ್ಮ ದುರದೃಷ್ಟವರು ಗಾಳಿ ಸಮೇತ ಆ ಸಮಯದಲ್ಲಿ ಬಂದಿದೆ. ನಮ್ಮ ಡಿಮ್ಯಾಂಡ್ ಲಾಸ್ಟ್ ಇಯರ್ ಆ ಸಮಯದಲ್ಲಿ 8,900 ಮೆಗಾವಾಟ್ ಇದ್ರೆ ಒಂದೇ ಸರ್ತಿ 16,000 ಮೆಗಾವಾಟ್. ಇಷ್ಟೊಂದು ಒಂದು ಪರಿಸ್ಥಿತಿ ನಾವು ಎದುರಿಸಬೇಕಾಗಿದೆ. ಇಮಿಡಿಯೇಟ್ ಆಗಿ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತೆ ಕೇಂದ್ರ ಸಚಿವರು ಅವರು ಸಮೇತ ಭೇಟಿ ಮಾಡಿ ಅವರು ಸಮೇತ ನಮ್ಮ ರಿಕ್ವೆಸ್ಟ್ಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿದರು. ಬೇರೆ ಬೇರೆ ರಾಜ್ಯಗಳು ಯುಪಿ ಇರ್ಬೋದು, ಪಂಜಾಬ್ ಇರ್ಬೋದು, ಅವರೊಟ್ಟಿಗೆಲ್ಲ ಬಾರ್ಟರ್ ಸಿಸ್ಟಮ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಪವರ್ನ ತಗೊಂಡಿದ್ದೀವಿ. ಮತ್ತೆ ನಮ್ಮ ಏನು ಮಳೆಗಾಲದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನ ನಾವು ಮಳೆಗಾಲದಲ್ಲಿ ಯಾವಾಗಲೂ ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ಆನ್ಯುವಲ್ ಮೇಂಟೆನೆನ್ಸ್ಗೆ ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಹೈಡ್ರೋ ಇರ್ತದೆ, ಅದರಿಂದ ಜಾಸ್ತಿ ಬೇಕಾಗಿಲ್ಲ ಅದನ್ನು ಮಾಡ್ತೀವಿ. ಕೋಲು ಸಮೇತ ಮೈನಿಂಗಲ್ಲಿ ನಮ್ಮಲ್ಲಿ ಮಳೆ ಇದ್ರು ಬೇರೆ ಕಡೆ ಮಳೆ ಬರುತ್ತೆ, ಮೈನಿಂಗ್ ಏರಿಯಾದಲ್ಲಿ ಮಳೆ ಬರುತ್ತೆ. ಅಲ್ಲಿ ಕೋಲ್ ಸಮೇತ ಸ್ವಲ್ಪ ಆ ಕ್ವಾಲಿಟಿ ಕೋಲ್ ಸಿಗಲಿಲ್ಲ. ಇದೆಲ್ಲ ಸಂಘಟನೆಯಿಂದ ಆದರೂ ಸಮೇತ ನಮ್ಮಲ್ಲಿ ಅನ್ಶೆಡ್ಯೂಲ್ಡ್ ಅಂತ ಹೇಳ್ಬಿಟ್ಟು ಕೆಲವೊಂದು ನಾವು ಕಡಿಮೆ ಆದಾಗ ಮಾಡಲಿಕ್ಕೆ ಶುರು ಮಾಡಿ ಆಗ ನಮ್ಮ ಜನ ಚಾಲಕರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಅದು ಒಂದು ಮನವಿ ಕೊಟ್ಟರು, ಇಲ್ಲ ಈ ತರ ಮಾಡಬೇಡಿ, ನೀವು ಬೇಕಾದ ಕರೆಕ್ಟ್ ಟೈಮಿಗೆ ಇಷ್ಟು ಟೈಮಿಗೆ ಬರ್ತದೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯವರೇ ನಮ್ಮ ಇಲಾಖಾ ಅಧಿಕಾರಿಗಳ ಸಭೆ ಆಯ್ತು. ಬರೀ ಇರಿಗೇಷನ್ಗೆ ಮಾತ್ರ 5 ಅವರ್ಸ್ ಕುಡಿಯುತ್ತೆ. 5 ಅವರ್ಸ್ ಕುಡಿದ್ರೆ ಆದೇಶ ಕೊಟ್ಟರು. ನಂತರ ನಮಗೆ ರಾಯಚೂರು, ಕೊಪ್ಪಳು ಅಲ್ಲೆಲ್ಲ ಶುಗರ್ ಕೇನ್ ಕಟಾವು ಬಂತು. ಪ್ಯಾಡಿ ಇಮಿಡಿಯೇಟ್ ಆಗಿ ನಾವು ಏನಿದ್ರು ಕಟಾವಿಗೆ 2 ತಿಂಗಳು ನಾವು ಕೊಡದೇ ಇದ್ರೆ ಆ ಕ್ರಾಪ್ ಎಲ್ಲ ಫೇಲ್ ಆಗ್ತದೆ. ನಮ್ಮ ಶಾಸಕರುಗಳು, ನಮ್ಮ ಜನಪ್ರತಿನಿಧಿಗಳು ಅವರು ಹೇಳಿದ್ರು ಇಮಿಡಿಯೇಟ್ ಆಗಿ ನಾವು ಅದನ್ನು ಮಾಡಿ ಅಲ್ಲಿ ಸಮೇತ ಕೊಡುವಂತ ಕೆಲಸ ಮಾಡಿ ನಂತರ ಬೇರೆ ಬೇರೆ ರಾಜ್ಯಗಳಿಂದ ತಗೊಂಡು ಹಿಮಾಚಲ ಪ್ರದೇಶ ಸಮೇತ ಅವರು ಹೇಳಿದ್ರು ನಾವು ವಾಟರ್ ಸಿಸ್ಟಮ್ ಮಾಡಲಿ. ವಾಟರ್ ಸಿಸ್ಟಮ್ ಕೂಡ ನಾವು ಜೂನಲ್ಲಿ ಕೊಡ್ತೀವಿ, ಮಳೆ ಬಂದ ಮೇಲೆ ಕೊಡ್ತೀವಿ, ನೀವು ಕೊಡಿ ಅಂತ. ಅದು ಹಿಮಾಚಲ ಪ್ರದೇಶ ಅವರು ಹೇಳಿದ್ರು ಇಲ್ಲ ನಮಗೆ ಹಣ ಕೊಡಬೇಕು. ಅಲ್ಲಿ ಸಮೇತ ಈ ಪೀಕ್ ಅವರ್ಸ್ ನಮಗೆ ಪ್ರಾಬ್ಲಮ್ ಬರೋದು ಪೀಕ್ ಅವರ್ಸ್ ಬೆಳಗ್ಗೆ ಬಂದ್ರೆ ಆಗ ಏನಾಗ್ತದೆ ನಮ್ಮ ಎಕ್ಸ್ಚೇಂಜ್ ಅಲ್ಲಿ ಸಮೇತ ರೇಟ್ ಜಾಸ್ತಿ ಎಲ್ಲ ಮಾಡಿಬಿಟ್ಟು ಒಂದು ತಿಂಗಳು ಮಾತ್ರ ಮೊನ್ನೆ ಬಸ್ಸಲ್ಲಿ ಹಾಕಿದಾಗ ನಾನು ಆ ತರ ಹೇಳಿದೆ 1 ತಿಂಗಳು ಮಾತ್ರ 5 ಗಂಟೆ ಕೊಟ್ಟಿದ್ದೆ 5 ಅವರ್ಸ್. ನಂತರ ಚೀಫ್ ಮಿನಿಸ್ಟರ್ ಮತ್ತೆ ರಿವ್ಯೂ ಮೀಟಿಂಗ್ ಮಾಡಿ ನಮಗೆ ಯಾವಾಗ ನಮಗೆ ಸಾಕಷ್ಟು ಕರೆಂಟ್ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ನೋಡಿ ಇಮಿಡಿಯೇಟ್ ಆಗಿ 5 ಗಂಟೆನ ಮತ್ತೆ 7 ಗಂಟೆಗೆ ರಿಸ್ಟೋರ್ ಮಾಡಿ ನಾವು ಇಂಡಸ್ಟ್ರಿಗೆ ಕಟ್ ಮಾಡಲಿಲ್ಲ, ಕಮರ್ಷಿಯಲ್ ಕಟ್ ಮಾಡಲಿಲ್ಲ. ಮತ್ತು ನಮ್ದೇನು ತೊಂದರೆ ಅಂದ್ರೆ ಈ ಪ್ರಚಾರ ಆಗಿಬಿಡ್ತಲ್ಲ ಶಾರ್ಟೇಜ್ ಇಂದ ನಮಗೆ ಮೇಂಟೆನೆನ್ಸ್ಗೆ ನಾವು ಶಟ್ ಡೌನ್ ಮಾಡ್ತೀವಿ, ಅದು ರೆಗ್ಯುಲರ್ ಆಗಿ ಮಾಡ್ತೀವಿ. ಆಗ ಮೇಂಟೆನೆನ್ಸ್ ಶಟ್ ಡೌನ್ ಮಾಡಿದಾಗ ಜನ ತಗೊಂಡ್ರು ಅಭಾವದಿಂದ ಮಾಡ್ತಿದ್ದಾರೆ ಅಂತ ಒಂದು ಇಂಪ್ರೆಷನ್ ಬಂತು. ಹಾಗೇನಾಗಿತ್ತು ನಾನು ಹೇಳಿದ್ದೀನಿ ಅವರಿಗೆ, ನೀವು ಮೇಂಟೆನೆನ್ಸ್ಗೆ ಮಾಡುವಾಗ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಿ, ಪಬ್ಲಿಸಿಟಿ ಕೊಡಿ, ಈ ಟೈಮಿಂದ ಈಗ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆಯಿಂದ ಆ ಥರ ಮಾಡ್ತಾ ಇದ್ದಾರೆ. ಈಗ ನಮ್ಮ ತೊಂದರೆ ಏನಾಗಿದೆ ಅಂದ್ರೆ ಈಗ ಇವತ್ತು ನಮಗೆ ಆಲ್ಮೋಸ್ಟ್ ನಮಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಬರ್ತಾ ಇದೆ. ಒಂದೊಂದು ದಿವಸ ಸ್ವಲ್ಪ ಕಡಿಮೆ ಬರ್ತದೆ, ಅದನ್ನ ನಾವು ಎಕ್ಸ್ಚೇಂಜ್ ತಗೊಳ್ತೀವಿ. ಅದಕ್ಕೆ ನಮಗೆ ಇವತ್ತಿಗೆ ತೊಂದರೆ ಇದೆ. ಬಟ್ ಬರುವ ತಿಂಗಳಲ್ಲಿ ಇನ್ನು ನಾವು ಸ್ವಲ್ಪ ಹೆಚ್ಚಿಗೆ ಬೇಡಿಕೆ ಬರಬಹುದು. ಸಮ್ಮರ್ ಬರ್ತಾ ಇದೆ, ಮತ್ತೆ ಎಕ್ಸಾಮ್ಗಳು ಬರ್ತಾ ಇದೆ, ಮತ್ತೆ ಇದಕ್ಕೆ ಈಗ ಸೆಕೆಂಡ್ ಕ್ರಾಪ್ ಮಾಡಲಿಕ್ಕೆ ಮಾಡೋದು ಅದು ಬರ್ತದೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಬಿಟ್ಟು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತೆ ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಇಂಪೋರ್ಟ್ ಕೋಲ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತೀವಿ. ನಮ್ಮ ಕೋಲು ಯಾವಾಗ ನಮಗೆ ಸರಿಯಾದ ಕೋಲ್ ಸಿಗೋದಿಲ್ಲ, ಆಶ್ ಕ್ವಾಲಿಟಿ ಜಾಸ್ತಿ ಆದ್ರೆ ನಮ್ಮ ಪ್ಲಾಂಟ್ ಆಶ್ ಕ್ವಾಲಿಟಿ ಹೆಚ್ಚಿರುವುದನ್ನು ತೆಗಲಿಕ್ಕೆ ಕೆಲವು ಪ್ಲಾಂಟ್ಗಳು ಆಗುವುದೇ ಇಲ್ಲ. ಇದು ನೆನೆ ಸಮೇತ ನಮ್ಮ ಒಂದು ಪ್ಲಾಂಟ್ ITPS ಪ್ಲಾಂಟ್ ಅದು 1 ಯೂನಿಟ್ ಡೌನ್ ಆಗಿದೆ. ಯಾಕಂದ್ರೆ ಇದೆಲ್ಲ ಆಗ್ತಾ ಇರ್ತದೆ. ಯಾಕಂದ್ರೆ ಇದೆಲ್ಲ ಹೊಸ ಪ್ಲಾಂಟ್ಗಳು, ಸ್ವಲ್ಪ ಹಳೆ ಪ್ಲಾಂಟ್ಗಳು, ಮತ್ತೆ ಕೆಲವು ಪ್ಲಾಂಟ್ಗಳೆಲ್ಲ ಭಾರಿ ಸೂಕ್ಷ್ಮ ಪ್ಲಾಂಟ್ಗಳು. ಅದಕ್ಕೆ ಸಮೇತ ನಾವು
ಈ ಕೋಲ್ ಇಂಪೋರ್ಟ್ ಮಾಡಿ ಈಗ ಶುರು ಮಾಡಿದ್ರು, ಬ್ಲೆಂಡ್ ಮಾಡ್ತೀವಿ. ಅದು ಬ್ಲೆಂಡ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಕೋಲ್ ವಾಷಿಂಗ್ ಸಮೇತ ಮಾಡಬೇಕಾಗ್ತದೆ. ಒಂದರಲ್ಲಿ ನಮಗೆ ನಮ್ಮ 5 ವರ್ಷದಲ್ಲಿ 45% ನಮಗೆ ಆಸೆ. ನಾವು ಆ 45% ಆಸೆನ ತಗೊಂಡ್ಬಂದ್ಬಿಟ್ಟು ನಮ್ಮ ಇದರಲ್ಲಿ ಹಾಕಿದರೆ ಮತ್ತೆ ನಮ್ಮ ಪ್ರಾಂತ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಸಮೇತ ಅದನ್ನ ವಾಷಿಂಗ್ ಮಾಡ್ತಾ ಇದ್ದಾರೆ. ಅದರ ನಾವು ಅದು ಸಮೇತ ನಾವು ಈಗಾಗಲೇ ಟೆಂಡರ್ ಕರೆಯಲಿಕ್ಕೆ ನಾವು ಈಗಾಗಲೇ ನಿರ್ಧಾರ ತಗೊಂಡಿದ್ದೀವಿ.